258 ಮಾನ್ಯ ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರ. ಮೈಸೂರು KSIC ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ವರ್ಷದ ಲಾಭದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರೆ, ಎರಡನೇದು KSICಯಲ್ಲಿ ತಯಾರಾಗುವಂತ ಸೀರೆ ಬಹಳ ಡಿಮ್ಯಾಂಡ್ ಇದೆ ಅಧ್ಯಕ್ಷರ. ಇವತ್ತು ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಮೈಸೂರು ಮತ್ತು ಮೈಸೂರಿನ ಹೊರಗಡೆ ಜನ ಬೆಳಗ್ಗೆ 3 ಗಂಟೆಗೆ ಬಂದು KSIC ಬಾಗಿಲಲ್ಲಿ ನಿಂತ್ಕೊಂಡು ಟೋಕನ್ಗೆ ಕಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರೇ. ಬೆಳಗ್ಗೆ 3 ಗಂಟೆಯಿಂದ ಸುಮಾರು 6-6:30ವರೆಗೆ ಒಂದು 500-600 ಜನ ಕ್ಯೂ ನಿಂತ್ಕೋತಾರೆ ಅಧ್ಯಕ್ಷರೇ. ಇದನ್ನು ತಪ್ಪಿಸ್ಬೇಕು ಅಂದ್ರೆ ಜನಕ್ಕೆ ರೇಷ್ಮೆ ಸೀರೆ ಆ ಮಾರಾಟ ಮಳಿಗೆಯಲ್ಲಿ ಫ್ಯಾಕ್ಟರಿ ಒಳಗೆ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಕಳಕಳಿ ಅಧ್ಯಕ್ಷರೇ. ಎರಡನೇದು, KSIC ಫ್ಯಾಕ್ಟರಿಯ ಏನು ಸೀರೆಗಳಿಗೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇದೆ. ಶಾಸಕರು ಅದಲ್ಲದೆ ಬೇರೆ ಬೇರೆಯವರು ಬಂದು ಅಲ್ಲಿ ಒಳಗಡೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತೆಗೆಸ್ಕೊಡಿ ಅಂತ ನಮಗೂ ಫೋನ್ಗಳು ಒತ್ತಡ ಬರುತ್ತೆ. ಆದರೆ ಸಮಸ್ಯೆ ಇರೋದೇನು ಅಂದ್ರೆ, ಇವರ ಉತ್ತರದ ಪ್ರಕಾರ ಪ್ರತಿನಿತ್ಯ ಸುಮಾರು 200-250 ಸೀರೆಗಳು ಪ್ರತಿನಿತ್ಯ ತಯಾರಾಗುತ್ತೆ ರೇಷ್ಮೆ ಸೀರೆ ಅಂತ ಇದೆ. ಇದನ್ನ ಜಾಸ್ತಿ ಮಾಡಲಿಕ್ಕೆ ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದು ಇದು ಒಂದು ಪ್ರಾಫಿಟ್ ಉದ್ಯಮ, ಇದನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನ ಸೆಳೀತಾ ಇದ್ದೀನಿ. ಸಚಿವರು ಅಧ್ಯಕ್ಷರೇ, ನಾನು ಬಹಳ ವಿವರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಜೊತೆಗೆ ನಾವು ಒಂದು ದಿನಕ್ಕೆ 350-400 ಸೀರೆ ತಯಾರು ಮಾಡ್ತೀವಿ ಅಧ್ಯಕ್ಷ. ಒಂದು ದಿನಕ್ಕೆ ನಮಗೆ ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಕ್ಕಂಥ. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಒಂದೇ ಒಂಚೂರು ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಬಹಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಎರ್ರಾಬಿರ್ರಿ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ, ಸೇಲ್ ಆಗಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೆ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡ್ಬೇಕು. ನಾವು ಸಿಕ್ಕ ಎಲ್ಲ ಗೂಡು ತಗೊಂಬರಕ್ಕಾಗಲ್ಲ. ಮತ್ತೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ ಬರೀ ನಮ್ಮ ಇದೆ ಅಂತಲ್ಲ. ಈಗ ಇದು ತಮಿಳುನಾಡವ್ರು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಈ ಗೂಡನ್ನು ಪರ್ಚೇಸ್ ಮಾಡ್ತಾರೆ. ಮತ್ತೆ ಡೀಲರ್ಸ್ ಸಹ ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೆ ನಮ್ಮಲ್ಲಿ ಇದು ಮಾಡೋದಕ್ಕೆ. ಮತ್ತೆ ನಾವು ಒಳ್ಳೆ ಕ್ವಾಲಿಟಿ ಗೂಡನ್ನೇ ತಗೊಂಡ್ಬಂದು ನಾವು ಒಂದು ಸೀರೆ ತಯಾರು ಮಾಡಬೇಕು. ಅವ್ರು ಹೇಳ್ತಾರೆ ಕ್ಯೂ ನಿಂತ್ಕೋತಾರೆ ಅಂತ ಹೇಳ್ತಾರೆ. ಈಗ ನಾವೇನು ಕ್ಯೂ ನಿಂತ್ಕೋದು, 3 ಗಂಟೆಗೆ ಯಾರು ಬರಲ್ಲ. ನಮ್ಮ ಶ್ರೀವತ್ಸ ಅವ್ರಿಗೆ 3 ಗಂಟೆಗೆ ಯಾರು ಬರಲ್ಲ. 3 ಗಂಟೆಗೆ ಯಾರು ಬರ್ತಾರೆ, ಈ ಸೆಕೆಂಡ್ ಸೇಲ್ ಅಂತ ಮಾಡ್ತೀವಿ ನಾವು. ಏನು ಸ್ವಲ್ಪ ಡ್ಯಾಮೇಜ್ ಸೀರೆ ಆಗಿರುತ್ತಲ್ಲ, ಆ ಸೀರೆನ ಸೆಕೆಂಡ್ ಸೇಲ್ಸ್ ಅಂತ ಮಾಡ್ತೀವಿ ನಾವು. ಅದನ್ನ ಮಾಡುವಾಗ 3 ಗಂಟೆ ಒಂದು ಅದಕ್ಕೆ ಮುಂಚೆ ಬಂದು ನಿಂತ್ಕೋದು. ಸೆಕೆಂಡ್ ಒಂದು 30% ಡಿಸ್ಕೌಂಟ್, 25%, 30% ಡಿಸ್ಕೌಂಟ್ ಇಟ್ಟಿರ್ತಾರೆ. ಆಗ ಬಂದು ಸ್ವಲ್ಪ ನಿಂತಿರ್ತಾರೆ. ಬೇರೆ ಟೈಮಲ್ಲಿ ನಾವು ನಮ್ಮ ದಿನ ತಯಾರಾದಂಥವ್ರನ್ನ ಬೆಂಗಳೂರಿಗೆ ಕಳಿಸ್ತೀವಿ, ಮತ್ತು ಅಲ್ಲಿ ಲೋಕಲ್ ಆಗು ಮಾರಾಟ ಮಾಡ್ತೀವಿ. ಮತ್ತು ಈಗ ಆನ್ಲೈನ್ ಓಪನ್ ಮಾಡಿದ್ದೀವಿ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ, ಆನ್ಲೈನ್ ನಿಲ್ಲಿಸಬೇಕು ಅಂತ ಎಲ್ಲ. ಯಾಕೆಂದ್ರೆ ಇಡೀ ದೇಶಾದ್ಯಂತ ಎಲ್ಲ ಆನ್ಲೈನ್ ಮಾಡಬೇಕು ಅಂತ ಇದೆ. ಲೋಕಲ್ ಆಗಿ ಜನಕ್ಕೆ ಕೊರೋಣ ಮೊದಲು ಅಂತ ಹೇಳಿ ಹೆಚ್ಚಿಗೆ ನಮ್ಮ ತಯಾರಿ ಸೀರೆಗಳನ್ನ ಹೆಚ್ಚಿಗೆ ಮಾಡಿದ ಮೇಲೆ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರತಿಪಕ್ಷ ಸರ್. ಅಧ್ಯಕ್ಷರೇ, ಮಂತ್ರಿಗಳು ಏನೋ ಬಹಳ ಬಡಾಯಿ ತರ ಕೊಚ್ಕೊಂತ ಇದ್ರು. ಹಿಂಗಾಗಿದೆ ಹಂಗಾಗಿದೆ, ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಮುಟ್ಟಲ್ಲ ಅಂತ ಹೇಳಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಅಧ್ಯಕ್ಷರೇ, ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೇನೋ ಗರಿಮೆ ಅಂದ್ರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 11 ತಿಂಗಳು 3,000 ಕೆಲಸ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಯಾಕೆ ಬದುಕಬೇಕು ಅವರು ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ 15,000 16,000 ರೂಪಾಯಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರು ಕನ್ಫರ್ಮ್ ಆದ್ಮೇಲೆ. ಈಗೇನ್ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ,
ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000 ಲಾಭ ಮಾಡಿದರು. ಕ್ರೋರ್ 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು ಅಲ್ಲಿರುವಂತ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು ನಿಮ್ಮ ಸಲಹೆ ಏನೀಗ? ಅದನ್ನ ನಾನು ಹೇಳ್ತಾ ಇರೋದು, ಅವ್ರು ಹೇಳಿದ್ರಲ್ಲ ನಾನು ಆಗ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ, ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನೋ ಹೇಳ್ತಾರಲ್ಲ, ನಾನು ಹೋಗಿದ್ದೆ 3 ಗಂಟೆ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನ ಯಾಕೆ ಈಗ ನೀವು ಪರಬಾರೆ ಮಾಡ್ತಾ ಇದ್ರೆ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ, ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಆ ಏರಿಯಾ ಸುತ್ತೂರು. ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ, 90% ಲಾಭ ಮಾಡಲ್ಲ. ಯಾವುದೋ ಕೆಲವು ಸೋಪ್ ಫ್ಯಾಕ್ಟ್ರಿ, ಈ ತರ ಸಿಲ್ಕ್, ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಣಗ್ಸಕ್ ಹೊರಟ್ರೆ ಏನು ಲಾಬಿ ಇದೆಯಾ? ಬೇರೆ ಲಾಬಿ ಬೇರೆ ಹತ್ರ ನೀವು ದುಡ್ಡು ಬೇರೆ ಸಿಲ್ಕ್ ತಗೊಳಕ, ಚೈನಾದಿಂದ ಸಿಲ್ಕ್ ತಗೊಳಕ್ಕೆ, ಬೇರೆಯವರಿಂದ ಪಾರ್ಟಿ ಬೇರೆ ಪ್ರೈವೇಟ್ ಅವರೆಲ್ಲ ಸಿಲ್ಕ್ ಸಪ್ಲೈ ಮಾಡಕ್ ರೆಡಿ ಇದ್ದಾರೆ. ಇದನ್ನ ಮುಚ್ಚಿಬಿಟ್ರೆ ನಾವು ಸಿಲ್ಕ್ ಸಪ್ಲೈ ಮಾಡೋಣ ಅಂತ ಹೇಳಿ ಮುಚ್ಚಬಾರದು. ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. ಅಧ್ಯಕ್ಷರೇ, ನಾನು ನಮ್ಮ ಇಲಾಖೆ ಬಗ್ಗೆ, ನಮ್ಮ ಸೀರೆ ಬಗ್ಗೆ ಜಂಬ ಏನು ಹೇಳಲಿಲ್ಲ, ಇರೋ ವಿಚಾರ ಹೇಳಿದ್ದೀನಿ ಅಷ್ಟೇ. ವಾಸ್ತವವಾಗಿ ಬೇಡಿಕೆ ಏನಿದೆ, ಜನರ ಬೇಡಿಕೆ ಏನಿದೆ ಅದನ್ನು ಮತ್ತೆ ಜಂಬದ ವಿಚಾರ ಏನಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ದಾರೆ, ಅಲ್ಲಿ ಇದನ್ನ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ, ಲೇಔಟ್ ಅಲ್ಲ, ಅಲ್ಲಿ ಸ್ಟೇಡಿಯಂ ಮಾಡಕ್ಕೆ ಅಂತ ಕೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು. ಆ ಕ್ಷೇತ್ರ ಅದು. ಪಾಪ ಅವ್ರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ದಾರೆ, ಏನೋ ಅಲ್ಲಿ ಜಾಗ ಇದೆ ತಗೋಬಹುದು ಅಂತೇಳಿ. ಈಗ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಜಾಗ ಅಲ್ಲದೆ ಈಗ ಜಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಿ. ಏನು ಹೇಳಿ? ಅಲ್ಲ, ಜಾಗ ಕೈ ಬಿಡ್ತಾ ಕೈ ಬಿಡ್ತೀವಿ. ನಮಗೇನಾದ್ರೆ ಈಗ ವಾಸ್ತವವಾಗಿ ನಮ್ಮ ಸೀರೆಗಳಿಗೆ ಡಿಮ್ಯಾಂಡ್ ಇರೋದು ನಿಜ. ಅದು ಏನೋ ನಮ್ಮ ಶ್ರೀವತ್ಸ ಅವರಿಗೆ ಮೈಸೂರಲ್ಲಿದ್ದವ್ರಿಗೆಲ್ಲ ವಿಚಾರ ಗೊತ್ತಿದೆ. ಏನೋ ಅದು ಸೇಲ್ಸ್ ಇದೆ, ನಾವೇನು ತಯಾರು ಮಾಡ್ತೀವಿ ಅದೇ ಒಂದೇ ದಿನ ಖರ್ಚಾಗುತ್ತೆ. ಅದೆಲ್ಲ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋದಾಗ ಸುಮಾರು 2,000 ಜನ ಸ್ಟ್ರೈಕ್ ಮಾಡ್ತಾರೆ. ಮೈಸೂರು, ಚನ್ನಪಟ್ಟಣ ಮತ್ತು 3 ಕಡೆ ಇರುವಂತದ್ದು. ಅದರಿಂದ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅದನ್ನ ಉಳಿಸ್ತೀನಿ ಅಂತ. ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಮಂತ್ರಿ ಹೇಳಿಕೆಗೆ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ. ಅಧ್ಯಕ್ಷರೇ, ಸರ್ಕಾರಿಗೆ 3,000 ತಿಂಗಳಿಗೆ ಕೊಡ್ತಾರೆ. ಅಧ್ಯಕ್ಷರೇ, ಈ 3,000 ರೂಪಾಯಿ ಕೊಡೋದು ಟ್ರೈನಿಂಗ್ ಅಲ್ಲಿ ಮಾತ್ರ. ಅವ್ರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಾವು ಟ್ರೈನಿಂಗ್ ಕೊಡುವಾಗ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ 15,000 ಸಂಬಳ ಕೊಡ್ತೀವಿ. ಸರ್, ಇದರಲ್ಲಿ ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್ 3,000 ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ? ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಟ್ರೈನಿಂಗ್ ಎಷ್ಟು ಕೊಡ್ತೀರಾ ನೀವು? ಟ್ರೈನಿಂಗ್ ಅಂತ ಇಲ್ಲ, ಮಾನವೀಯತೆ ಬೇಡವಾ? 96 ಕೋಟಿ ಲಾಭ ಮಾಡಿದ್ದಾರೆ. ಅದರಲ್ಲಿ 1 ಕೋಟಿ ಕೊಡಿ. 1 ಕೋಟಿ, 96 ಕೋಟಿ ಲಾಭ ಮಾಡಿದ್ದಾರೆ. 1 ಕೋಟಿ ಕೊಡಿ. ಅವ್ರದೆಲ್ಲ ಮಿನಿಮಮ್ ವೇಜಸ್ 18,000 19,000 ಹೇಳ್ತಾರಲ್ಲ. ಅದನ್ನ ಮಾನವೀಯತೆಯಿಂದ ಕನ್ಸಿಡರ್ ಮಾಡಿ. ಆ 3,000 ಇರೋದು ಸರ್ಕಾರ ಇರುವಾಗ ತಾವು ಯೋಚನೆ ಮಾಡಬೇಕಾಗಿತ್ತು. ಬಗ್ಗೆ ಟ್ರೈನಿಂಗ್ ಸರ್ಕಾರ ಇತ್ತಿಲ್ಲ. 2023ವರೆಗೂ ತಮ್ಮದೇ ಸರ್ಕಾರ ಇತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಏನ್ ಕೆಲಸ ಮಾಡ್ತಾರೆ? ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪ್ರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ, ಅವಾಗ ಮಾಡ್ಬೋದಾಗಿತ್ತು. ತಮ್ಮದೇ ಸರ್ಕಾರ ಇತ್ತಿಲ್ಲ. ಅಷ್ಟು ಬಡವ್ರ ಬಗ್ಗೆ ಮಾಡ್ಬೋದಾಗಿತ್ತು. ಅವತ್ತು ಬಡ್ಜೆಟ್ ಇತ್ತು, 2 ಲಕ್ಷ ಆಯ್ತು. ಇವತ್ತು 4.5 ಲಕ್ಷ ಮಾಡಿದಿರಲ್ಲ.
ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ? ಬೇಕಲ್ಲ ಜ್ಞಾನ? ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ, ಜಮೀರ್ ಅವರು 5 ಸ್ಟಾರ್ ಹೋಟ್ಲು ಹೋದ್ರೆ ಟಿಪ್ಸ್ 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ ಟಿಪ್ಸ್ 3,000 ಕೊಡ್ತಾರೆ. ಏನಪ್ಪ ನಾನೇ ಹೇಳಿರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರಲ್ಲ ನೀನು. ಸಮಾಜಗಿರಿ ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದು 2 ಲಕ್ಷ ಕೋಟಿ, ನಮ್ಮ ಸರ್ಕಾರ ಬಂದು 4 ಲಕ್ಷ ಕೋಟಿ ಕೊಟ್ಟಿದೆ. ಸಮಾಜಗಿರಿ ಕೊಡ್ತಾ ಇದ್ದೀರಾ ವಿರೋಧ ಪಕ್ಷ ನಾಯಕರು. ಧನ್ಯವಾದಗಳು ಸಭಾಧ್ಯಕ್ಷರೇ. ಒಂದ್ ನಿಮಿಷ ಸಭಾಧ್ಯಕ್ಷರೇ. ಈಗ ಅಶೋಕ್ ಅಣ್ಣ ಹೇಳಿದ್ದು, ವೆಂಕಟೇಶ್ ಅಣ್ಣ ಹೇಳಿದ್ದು ವಾಟ್ ಎವರ್ ಸಭಾಧ್ಯಕ್ಷರೇ, 3,000 ಕೊಟ್ರೆ ಕೊಡ್ಲಿ, 10,000 ಕೊಟ್ರೆ ಕೊಡ್ಲಿ, ಆದ್ರೆ KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷರೇ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷರು. ಒಂದು ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದ್ರೂ ಜಾಸ್ತಿ ಮಾಡ್ಕೊಳ್ಳಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವುದೋ ನ್ಯೂಸ್ ಪೇಪರಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ವು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂತದ್ದು KSIC. ಇದನ್ನ ಮುಂದುವರಿಸಿ ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟ್ರಿನ ಉದ್ಧಾರ ಮಾಡಕ್ ಮಾಡಲಿ ಸಭಾಧ್ಯಕ್ಷರೇ. ಸುರೇಶ್ ಅವರು ಪ್ರಶ್ನೆ ಮಾಡ್ತೀನಿ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಳ್ಳೆ MD ಹಾಕಿ ಅಂತ ಹೇಳಿ ಯಾರ ಕೆಲ್ಸಕ್ಕೆ ಬರ್ದವ್ರು ಅಲ್ಲಿರೋ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ಕೆ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ಸರ್, ನೀವು ಕೇಳೋದಿಲ್ಲ ಸಜೆಷನ್, ಅವರ ಪ್ರಶ್ನೆ ನೀವಿಲ್ಲಿ ಅವಕಾಶ ಕೊಟ್ರಿ, ನೀವೆಲ್ಲ ಮಂತ್ರಿಗಳು ಎಲ್ಲರಿಗೂ ಅವಕಾಶ ಕೊಟ್ರಿ. ನೀವು ಸಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವ್ರಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ. ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ ಅಂದ್ರೆ ಅವ್ರಿಗೆ ಬೇಕಾದ ಚಾಯ್ಸು ಸಿಗೋದಿಲ್ಲ ಅಧ್ಯಕ್ಷರೇ. ಗೋಡನ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಅವ್ರು ಆನ್ಲೈನ್ ಅಲ್ಲಿ ಹಾಕೋಬೇಕು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಫ್ಯಾಕ್ಟ್ರಿನ ಸ್ವಲ್ಪ ದೊಡ್ಡದು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಮಾಡಿರೋದು ಒಳ್ಳೇದು, ಬಟ್ ಸ್ಟಾಕ್ ಸಿಗೋಂಗ್ ನೋಡ್ಕೋಬೇಕು ಸರ್. ಹರೀಶ್ BP ಅಧ್ಯಕ್ಷರೇ, ಹೇಳೋದು ಬೇಡವಾ? ನಾವು ಫ್ಯಾಕ್ಟ್ರಿ ಎಕ್ಸ್ಪಾನ್ಷನ್ ಮಾಡೋ ಯೋಜನೆ ಇದೆ ನಮಗೆ. ಈಗ ನಮಗೆ ನಾವು ಸೀರೆ ಎಷ್ಟು ತಯಾರು ಮಾಡ್ತಾ ಇದ್ದೀವಿ, ಈಗ ಆನ್ಲೈನ್ನಲ್ಲಿ ಬಹಳ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನು ಜಾಸ್ತಿ ತಯಾರು ಮಾಡಿದಂಗೆ ಅವರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. MD ಹಾಕಿ ಮಾನ್ಯ ಸಚಿವರೇ, MD ಅವರ ಒಳ್ಳೆಯವ್ರನ್ನ ಹಾಕಿ ಸ್ವಲ್ಪ ಮೇಲೆತ್ತಿ ಅದನ್ನ, ನನ್ನ ಸಜೆಷನ್. ಹರೀಶ್ BP ಅಲ್ಲಿ MD ಸರಿಗಿಲ್ಲ, ಯಾರ ಕಳ್ಳಿ ಸೇರ್ಕೊಂಡು